ನಮಸ್ತೆ ಎಲ್ಲರಿಗೂ ವಿಶಾಲು ರೆಸಿಪಿಗೆ ಸ್ವಾಗತ. ನಾನು ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂತಹ ಮಸಾಲೆ ಖಾರನ ಮಾಡ್ತಾ ಇದ್ದೀನಿ. ಈ ಮಸಾಲೆ ಖಾರ 5ರಿಂದ 6 ತಿಂಗಳು ಇಟ್ಟರು ಏನೂ ಆಗಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಇವಾಗ ನೋಡಿ, ನಾನು 8ರಿಂದ 10 ಈರುಳ್ಳಿ, ಮಧ್ಯಮ ಸೈಜಿಂದು ಈರುಳ್ಳಿನ ತೊಗೊಂಡಿದ್ದೀನಿ. ಇಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ನೋಡಿ. ಇವಾಗ ನಾನು 2 ಹಿಡಿಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದು ಅರ್ಧ ಕಟ್ಟು ಕೊತ್ತಂಬರಿ ಇದೆ, ಅಥವಾ ಸೀಡು ಅಂತ ಹೇಳ್ಬೋದು. ಅರ್ಧ ಕಟ್ಟು ಕೊತ್ತಂಬರಿ ಇದೆ. ಇದಿಷ್ಟನ್ನು ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಕಡಾಯಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಕಟ್ ಮಾಡ್ಕೊಂಡಿರೋಂಥ ಉದ್ದಗೆ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ನಾನಿವಾಗ ಮಾಡ್ತಾ ಇರೋದು ಮಸಾಲೆ ಖಾರ 1.5 kg ಆಗೋಷ್ಟು ಮಸಾಲೆ ಖಾರನ ಮಾಡ್ತಾ ಇರೋದು. ಹಾಗಾಗಿ ನಾನು ಒಂದು 8ರಿಂದ 10 ಈರುಳ್ಳಿನ, ಮಧ್ಯಮ ಸೈಜ್ ಈರುಳ್ಳಿನ ತೊಗೊಂಡು ಈ ರೀತಿ ಉದ್ದಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. 2 ಹಿಡಿಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ನೋಡಿ, ನಿಮಗೆ ಬೆಳ್ಳುಳ್ಳಿ ಜಾಸ್ತಿ ಅನ್ನಿಸ್ತಿತ್ತು ಅಂದರೆ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು, 1.5 ಹಿಡಿಯಷ್ಟು ತೊಗೋಬೋದು. ಗ್ರಾಮ್ದಲ್ಲಿ ಹೇಳಬೇಕಂದ್ರೆ 50 ಗ್ರಾಮು ಬೆಳ್ಳುಳ್ಳಿನ ತೊಗೊಂಡಿರೋದು. ಶುಂಠಿನ ನಾನು 3ರಿಂದ 4 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಇವಾಗ ನಾನು 1 ಬೌಲ್ ಆಗೋಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಇದನ್ನು ಹುರಿಬೇಕು. ಸ್ಟೋವ್ನ ಮಧ್ಯಮ ಉರಿಯಲ್ಲಿ ಹಿಡ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದನ್ನು ನೋಡಿ, ಈ ಥರ ಮೇಲೆ ಮೇಲೆ ಸ್ವಲ್ಪ 2 ನಿಮಿಷ ಬಿಟ್ಟು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಈ ಥರ ಚೆನ್ನಾಗಿ ಇದನ್ನು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇರಬೇಕು. ಇದನ್ನು ಈ ರೀತಿ ಸ್ಟೋವ್ನ ಮಧ್ಯಮ ಉರಿಯಲ್ಲೇ ಇಟ್ಕೊಂಡು ಮಾಡಬೇಕು. ಜಾಸ್ತಿ ಇಡಕ್ಕೆ ಹೋಗ್ಬಾರ್ದು, ಮಧ್ಯಮ ಉರಿಯಲ್ಲೇ ಇಟ್ಟೆ ಮಾಡಬೇಕು. ತುಂಬ ಬೇಗ ಕಪ್ಪಾಗಿಬಿಡುತ್ತೆ, ಚೆನ್ನಾಗಾಗಲ್ಲ ಖಾರ. ಹಾಗಾಗಿ ಮಧ್ಯಮ ಉರಿಯಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು ಇದನ್ನು ನೋಡಿ. ಇವಾಗ ಮೇಲೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ, ಇಷ್ಟು ಫ್ರೈ ಆಗಿದೆ. ಇವಾಗ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಅನಿಸಿತು ಅಂದರೆ 2 ಈರುಳ್ಳಿನ ಕಡಿಮೆ ಮಾಡ್ಕೋಬೋದು. ಇವಾಗ ನಾನು ಮತ್ತೆ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಟೋಟಲ್ ಆಗಿ 1 ಬೌಲಷ್ಟು ಎಣ್ಣೆನ ಯೂಸ್ ಮಾಡಿದ್ದೀನಿ ನಾನು ಫ್ರೈ ಮಾಡೋಕ್ಕೆ. ಕರೆಕ್ಟಾಗಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ತುಂಬಾ ಚೆನ್ನಾಗುತ್ತೆ. ಈ ಥರ ಮಸಾಲೆ ಖಾರ ರೆಡಿ ಇತ್ತು ಅಂದರೆ ನಾವು ಅಡುಗೆ ಮಾಡೋಕ್ಕೆ ಟೈಮು ಜಾಸ್ತಿ ಬೇಕಾಗಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಈ ರೀತಿ ಸ್ಟೋವ್ನ ಮಧ್ಯಮ ಉರಿಯಲ್ಲಿ ಹಿಡ್ಕೊಂಡು ಚೆನ್ನಾಗಿ ಉರಿಬೇಕು ಇದನ್ನು ನೋಡಿ, ಈ ರೀತಿ. ಇವಾಗ ನಾನು ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಕೊತ್ತಂಬರಿದು ಅರ್ಧ ಸೀಡು ಅಥವಾ ಅರ್ಧ ಕಟ್ಟು ಅಂತ ಹೇಳ್ಬೋದು. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು, ಇದರಲ್ಲಿ ನೀರಿರಬಾರ್ದು, ಆ ರೀತಿ ಇದನ್ನು ಸೋಸಿ ತೊಗೋಬೇಕು. ಇದರಲ್ಲಿ ಸ್ವಲ್ಪ ನೀರಿರಬಾರ್ದು, ಹಾಗಾಗಿ ಸ್ವಲ್ಪ ನೀರಿರದೆ ಇದನ್ನು ಚೆನ್ನಾಗಿ ಡ್ರೈ ಆಗಿ ಮಾಡಿಕೊಂಡು ಹಾಕಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪನ ಮಾಡ್ಕೋಬೇಕು, ತುಂಬ ಏನು ಬೇಡ. 1 ನಿಮಿಷ ಇಷ್ಟು ಹಿಂಗೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ಇದು ಒಂದು 5ರಿಂದ 6 ತಿಂಗಳು ಇಟ್ಟರು ಏನೂ ಆಗಲ್ಲ. ನಾ ಇವಾಗ ಮಾಡ್ತಿರೋದು ಒಂದು 2 ತಿಂಗಳು ಅಷ್ಟೇ ಆಗುತ್ತೆ ನಮ್ಮ ಮನೆಗಿದು, ತುಂಬ ದಿನ ಆಗಲ್ಲ. ಇವಾಗ ನೋಡಿ, ಇದನ್ನು ಕಡಾಯಿನ ಕೆಳಗೆ ತೊಗೊಂಡಿದ್ದೀನಿ, ಸ್ಟೋವ್ದಿಂದ ಕೆಳಗೆ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಮೊಟ್ಟೆ ಉಪ್ಪು ಅಥವಾ ದೊಡ್ಡ ಉಪ್ಪು ಅಂತ ಹೇಳ್ತೇವಲ್ಲ, ಆ ಉಪ್ಪನ್ನು ತೊಗೊಂಡಿದ್ದೀನಿ. ಈ ಉತ್ತರ ಕರ್ನಾಟಕ ಸೈಡು ಮೊಟ್ಟೆ ಉಪ್ಪು ಅಂತ ಹೇಳ್ತೀವಿ, ಅಂದರೆ ದೊಡ್ಡ ಸೈಜು ಉಪ್ಪಿಗೆ ಮೊಟ್ಟೆ ಉಪ್ಪು ಅಂತ ಹೇಳ್ತೀವಿ ನೋಡಿ. ಈ ರೀತಿ ಕಲ್ಲು ಉಪ್ಪು ಅಂತಂದು ಹೇಳ್ಬೋದು. ಇವಾಗ ನಾನು 1 ಬೌಲಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದೇ ಬೌಲಿಂದ ನಾನು 1 ಬೌಲ್ ಆಗೋಷ್ಟು ಎಣ್ಣೆನ ಹಾಕಿರೋದು. ತುಂಬ ಎಣ್ಣೆ ಹಾಕಿಲ್ಲ ನಾನು ಎಣ್ಣೆನ. 1 ಬೌಲ್ ಉಪ್ಪು, 1 ಬೌಲ್ ಎಣ್ಣೆನ ಹಾಕಿರೋದು. ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀವು ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಜಾರಿಗೆ ಹಾಕ್ತಾಯಿದ್ದೀನಿ. ಇದು 2 ಬ್ಯಾಚ್ ಆಗುತ್ತೆ. ಸ್ವಲ್ಪ ಸ್ವಲ್ಪನ ಹಾಕಿ ಸಣ್ಣಗೆ ಇದನ್ನು
ಪೇಸ್ಟ್ ಮಾಡ್ಕೋಬೇಕು. ನೀರನ್ನು ಹಾಕಬಾರ್ದು. ಆದಷ್ಟು ಸಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಇದನ್ನು ನೋಡಿ, ಈ ರೀತಿ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಅದು ಸಣ್ಣ ಆಗುತ್ತೆ, ಉಪ್ಪು ಹಾಕಿದ ತಕ್ಷಣ ಸಣ್ಣ ಆಗಿಬಿಡುತ್ತೆ. ಇವಾಗ 2 ಬ್ಯಾಚನ್ನು ರುಬ್ಬಿ ತೊಗೊಂಡಿದ್ದೀನಿ. ಇವಾಗ ನೋಡಿ, ಇದು ಅಚ್ಚ ಖಾರ ಪುಡಿ, ಇದು 1.5 kg ಇದೆ. ಇಷ್ಟನ್ನು ಹಾಕ್ತಾಯಿದ್ದೀನಿ ನಾನು. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ. ನಿಮಗೆ ಕೈಗೆ ತುಂಬ ಖಾರ ಆಗುತ್ತೆ ಅನ್ನೋರು ಗ್ಲೌಸನ್ನು ಯೂಸ್ ಮಾಡ್ಕೋಬೋದು. ನೋಡಿ, ಹ್ಯಾಂಡ್ ಗ್ಲೌಸ್ನ ಯೂಸ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೋದು. ಕರೆಕ್ಟಾಗಿ ಇದು ಮಸಾಲೆ ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಕೆಲವರು ಇದಕ್ಕೆ ಮಸಾಲೆ ಪದಾರ್ಥ ಹಾಕ್ತಿರ್ತಾರೆ. ಚಕ್ಕಿ, ಲವಂಗ, ಚಕ್ರ ಮೊಗ್ಗು, ಈ ಥರ ಎಲ್ಲ ಮಸಾಲ ಐಟಮ್ನ ಹಾಕ್ತಿರ್ತಾರೆ. ನಾವು ಇಷ್ಟನ್ನೇ ಹಾಕೋದು. ಇದರಲ್ಲಿ ತುಂಬ ಚೆನ್ನಾಗುತ್ತೆ ಮಸಾಲೆ ಖಾರ. ಇವಾಗ ನೋಡಿ, ನಾನು ಮಿಕ್ಸ್ ಮಾಡ್ಕೊಂಡಿರೋವಂಥ ಮಸಾಲೆನ ನಾನು ಮಿಕ್ಸರ್ ಜಾರಿಗೆ ಹಾಕಿ 1 ರಿಂದ 2 ರೌಂಡ್ ಅಷ್ಟೇ ಹಾಕಬೇಕು. ತುಂಬ ಹಾಕಬಾರ್ದು. 2 ಹಿಂಗೆ ಆನ್ ಆಫ್ ಮಾಡಿ ತೊಗೋಬೇಕು. ಇವಾಗ ನೋಡಿ, ನಾನು ಆನ್ ಆಫ್ ಮಾಡಿ ತೊಗೊಂಡಿದ್ದೀನಿ. ಅದು ಕರೆಕ್ಟಾಗಿ ಮಸಾಲೆ ಕರೆಕ್ಟಾಗಿ ಕುಡ್ಕೊಳ್ಳುತ್ತೆ. ಹಾಗಾಗಿ ಈ ಥರ ಪ್ರತಿ ಸಲ ಇದೇ ಥರ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಕರೆಕ್ಟಾಗಿದು ಮಸಾಲೆ ಖಾರ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಇತ್ತು ಅಂದರೆ ರೊಟ್ಟಿ ಜೊತೆ ಈ ಮಸಾಲೆ ಖಾರಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.